ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಣುಕಾ ಪ್ರಸಾದ್ ಮಾತಾಡ್ತಾ ಇದ್ದೀನಿ. ಇವತ್ತು ಫೆಬ್ರವರಿ 14 ನಮ್ಮ ದೇಶ ಕಂಡಂಥ ಕರಾಳ ದಿನ ಅಂತಲೇ ಹೇಳ್ಬೋದು. ಸೊ 40ಕ್ಕೂ ಹೆಚ್ಚು ಮಂದಿ ಪುಲ್ವಾಮಾ ದಾಳಿಯಲ್ಲಿ ಇವತ್ತಿನ ದಿನ ಒಂದು ಹುತಾತ್ಮರಾದ ದಿನ. ಇವತ್ತು ಅವ್ರನ್ನ ಒಂದು ಸ್ಮರಣೆ ಮಾಡೋಣ. ಇವತ್ತಿನ ಪೀಳಿಗೆ ಏನಾಗ್ತಾ ಇದೆ, ಎಲ್ಲರೂ ಪ್ರೇಮಿಗಳ ದಿನಾಚರಣೆ, ಯಾರು ಪ್ರೀತಿ ಮಾಡೋದು ತಪ್ಪೇನಿಲ್ಲ. ಆದರೆ ನಮ್ಮ ದೇಶನ ಫಸ್ಟ್ ಪ್ರೀತಿ ಮಾಡೋಣ, ನಮ್ಮ ದೇಶ ಕಾಯುವಂಥ ಸೈನಿಕರನ್ನ ಪ್ರೀತಿ ಮಾಡೋಣ, ನಮ್ಮ ನಾಡನ್ನು ನಾವು ಪ್ರೀತಿ ಮಾಡೋಣ, ಹಾಗೆ ನಮ್ಮ ಎತ್ತ ತಂದೆ ತಾಯಿನ ಪ್ರೀತಿ ಮಾಡೋಣ. ಹಾಗೆ ಅದಾದಮೇಲೆ ನಮ್ಮ ಸಹೋದರ ಸಹೋದರಿಯರನ್ನ ಪ್ರೀತಿ ಮಾಡ್ತಾ ನಮ್ಮ ಆತ್ಮೀಯರ ಪ್ರೇಯಸಿಗೆ ನಾವೆಲ್ಲ ಲವರ್ಸ್ ಡೇ ಅಂತ ಯೋಚನೆ ಮಾಡ್ತೀವಿ, ಅಥವಾ ವ್ಯಾಲೆನ್ಸ್ ಡೇ ಅಂತ ಯೋಚನೆ ಮಾಡ್ತಿದ್ದೀವಿ. ಇದನ್ನು ನಮ್ಮ ದೇಶಕ್ಕಾಗಿ, ನಮ್ಮ ದೇಶಕ್ಕೆ ಮುಡಿಪಾಗಿ ಅವರ ಆತ್ಮೀಯತರನ್ನು ಬಿಟ್ಟು ಇರ್ತಂಥ ನಮ್ಮ ಯೋಧರನ್ನ ನೆನೆಸ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ನಮ್ಮ ಸೈನಿಕರನ್ನ ಒಂದು ಬಾರಿ ನೆನೆಸ್ಕೊಳ್ಳೋಣ ಅಂತ ಹೇಳ್ತಾ, ಎಲ್ಲರೂ ನೆನೆಸ್ಕೊಳ್ತಾ ಈ ಒಂದು ನಮ್ಮ ದೇಶಕ್ಕಾಗಿ ಅವರ ಪ್ರಾಣವನ್ನು ತ್ಯಾಗ ಮಾಡಿದಂಥ ಎಲ್ಲ ಹುತಾತ್ಮರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ಅಂತ ಹೇಳ್ತಾ, ಹಾಗೆ ನೀವೆಲ್ಲರೂ ಇವತ್ತು ವ್ಯಾಲೆನ್ಸ್ ಡೇ ಅಂತ ಮಾಡ್ತಿದ್ರೆ ದಯಮಾಡಿ ನಿಮ್ಮ ಎತ್ತ ತಂದೆ ತಾಯಿನ ಫಸ್ಟ್ ನಾವು ಪ್ರೀತಿ ಮಾಡಿ ಅವ್ರಿಗೆ ನಾವು ಪ್ರಪೋಸ್ ಮಾಡೋಣ. ಹಾಗೆ ನಮ್ಮ